ಇಲ್ಲಿ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಜುಲೈ 18ನೇ ತಾರೀಕು ನೀಟ್ ಇಶ್ಯೂ ವಿಚಾರವಾಗಿ ಹಿಯರಿಂಗ್ ಇತ್ತು ಕೋರ್ಟಲ್ಲಿ. ಸೊ ಇದ್ರ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಏನಾಗಿದೆ, ಏನೇನು ಡಿಸ್ಕಷನ್ ಆಗಿದೆ ಅಂತ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಇಲ್ಲಿ ಏನೇನು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಡಿಸ್ಕಷನ್ ಆಗಿದೆ ಅದ್ರ ಬಗ್ಗೆನೂ ಕೂಡ ನೋಡೋಣ. ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೀಟ್ ವಿದ್ಯಾರ್ಥಿಗಳಿಗೆ. ಸೊ ಆ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕಂಪ್ಲೀಟಾಗಿ ವಾಚ್ ಮಾಡಿ, ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಸೊ ಅದಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟೇ ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ನೀವು ಕೂಡ ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ನಿಮಗೆ ಕೌನ್ಸಿಲಿಂಗ್ ಮುಗಿಯವರೆಗೂ ಇದೇ ರೀತಿ ಬ್ಯಾಕ್ ಟು ಬ್ಯಾಕ್ ಇನ್ಫಾರ್ಮೇಷನ್ ಸಿಗ್ತಾರೆ. ಈಗ ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋದಾದ್ರೆ, ಸೊ ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ಸಾಕಷ್ಟು ಆರ್ಗ್ಯುಮೆಂಟ್ಸ್ ಆಯಿತು. ಮೇನ್ ಆಗಿ ನೀಟ್ ರಿಸಲ್ಟ್ ಬಗ್ಗೆ ಮತ್ತೆ ರೀ ಎಕ್ಸಾಮ್ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ. ನೀಟ್ ರೀ ಎಕ್ಸಾಮ್ ಮಾಡುವಂತ ಚಾನ್ಸಸ್ ತುಂಬಾನೇ ಇದೆ. ಇಲ್ಲಿ ಸುಪ್ರೀಂ ಕೋರ್ಟ್ ನ ಜಡ್ಜ್ಗಳು NTA ದವರಿಗೆ ಏನೇನು ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನೀವು ಯಾವ ರೀತಿ ಪೇಪರ್ನ ಸರ್ಕ್ಯುಲರ್ ಮಾಡ್ತಿದ್ದೀರಾ, ಎಕ್ಸಾಮ್ ಸೆಂಟರ್ಗೆ ಯಾವ ರೀತಿ ಕ್ವಶನ್ ಪೇಪರ್ ರೀಚ್ ಆಗುತ್ತೆ, ಏನೇನು ಪ್ರೋಸೆಸ್ ಇರುತ್ತೆ ಇಲ್ಲಿ ಅಂತ ಹೇಳಿ ಕಂಪ್ಲೀಟ್ ಆಗಿ ರಿಪೋರ್ಟ್ ನಮಗೆ ಬೇಕು ಅಂತ ಕೇಳಿದ್ದಾರೆ. ಇದನ್ನ NTA ದವರು ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕ್ವಶನ್ ಪೇಪರ್ಗಳು ಲೀಕ್ ಆಗಿದಾವೆ ಅನ್ನುವಂತ ವಿಚಾರ ಕೂಡ ಚರ್ಚೆ ಆಗಿದೆ. ಮತ್ತೆ ಮೂರನೇದಾಗಿ ಇಲ್ಲಿ ನೀಟಲ್ಲಿ ಯಾವ ವಿದ್ಯಾರ್ಥಿಗಳು 1 ಲಕ್ಷದ ಒಳಗಡೆ ರ್ಯಾಂಕಿಂಗ್ ನ ತಗೊಂಡಿದ್ದಾರೆ ಅವರೆಲ್ಲರದು ಕೂಡ ರ್ಯಾಂಕಿಂಗ್ ನ ಪಬ್ಲಿಕ್ ಆಗಬೇಕು. ಅವರೆಲ್ಲ ಎಕ್ಸಾಮಿನೇಷನ್ ಸೆಂಟರ್ ಮತ್ತೆ ರೋಲ್ ನಂಬರ್ ಜೊತೆಗೆ ಅವ್ರದ್ದು ನೇಮು ಕೂಡ ಪಬ್ಲಿಕ್ ಆಗಿ ರಿಸಲ್ಟ್ ಅನೌನ್ಸ್ ಆಗಬೇಕು ಅಂತ ಹೇಳಿದ್ದಾರೆ. ಸೊ ಇದಕ್ಕೆ NTA ದವರು ಏನು ಹೇಳಿದ್ದಾರೆ ಅಂದ್ರೆ, ಏನು ರಿಪ್ಲೈ ಮಾಡಿದ್ದಾರೆ ಅಂದ್ರೆ, ಸೊ ಏನು ಅಂದ್ರೆ ಇಲ್ಲಿ ಈ ರೀತಿ ಮಾಡಿದ್ರೆ ಸ್ಟೂಡೆಂಟ್ ಪ್ರೈವೇಸಿನ ವೈಲೇಟ್ ಮಾಡಿದಂಗೆ ಆಗುತ್ತೆ, ಆ ರೀತಿ ಮಾಡಕ್ ಆಗಲ್ಲ ಅಂತ ಹೇಳಿದ್ದಾರೆ. ಇದರಿಂದ ಇದಕ್ಕೆ ಜಡ್ಜಸ್ಗಳು ಏನು ಹೇಳಿದ್ದಾರೆ ಅಂದ್ರೆ, ಸ್ಟೂಡೆಂಟ್ ನೇಮ್ ನ ಬ್ಲರ್ ಮಾಡಿ ಓನ್ಲಿ ಎಕ್ಸಾಮಿನೇಷನ್ ಸೆಂಟರ್ ಮತ್ತೆ ರೋಲ್ ನಂಬರ್ನ ಹಾಕಿ ಪಬ್ಲಿಕ್ ಮಾಡಲೇಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಇದರ ಜೊತೆಗೆ ಬಹಳಷ್ಟು ಪಾಯಿಂಟ್ಸ್ ಕೂಡ ಡಿಸ್ಕಷನ್ ಆಗಿದೆ. ಯಾವ ಪಾಯಿಂಟ್ಸ್ಗಳನ್ನು ಕೂಡ ಬಿಡ್ತಾ ಇಲ್ಲ ಜಡ್ಜಸ್ಗಳು, ತುಂಬಾನೇ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ನ ಕಲೆಕ್ಟ್ ಮಾಡ್ತಾ ಇದ್ದಾರೆ NTA ದವ್ರ ಕಡೆಯಿಂದ. ಮತ್ತೆ ಕ್ವಶನ್ ಪೇಪರ್ ಯಾವ ರೀತಿ ರೆಡಿ ಆಗುತ್ತೆ, ಯಾವ ರೀತಿ ಎಕ್ಸಾಮ್ ಸೆಂಟರ್ಗೆ ರೀಚ್ ಆಗುತ್ತೆ, ಏನೇನು ಪ್ರೊಸೆಸ್ ಇರುತ್ತೆ, ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ NTA ದವ್ರ ಕಡೆಯಿಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಮೇನ್ ಆಗಿ ಫೈನಲ್ ಡಿಸಿಷನ್ ಏನಾದರೂ ಬಂದಿದೆಯಾ ಇಲ್ವಾ ಅಂತ ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ, ಇದುವರೆಗೂ ಕೂಡ ಕೋರ್ಟಿಂದ ಸುಪ್ರೀಂ ಕೋರ್ಟಿಂದ ಯಾವುದೇ ಒಂದು ಫೈನಲ್ ಡಿಸಿಷನ್ ಇನ್ನೂ ಕೂಡ ಬಂದಿಲ್ಲ. ಆದರೆ ಇಲ್ಲಿಗೆ ಕೂಡ ಎಂಡ್ ಆಗಿಲ್ಲ. ನೆಕ್ಸ್ಟ್ ಹಿಯರಿಂಗ್ ಇದೆ, ಇದೇ ಸೋಮವಾರ 10 ವರೆಗೆ ಇದೆ. ಮತ್ತೆ ನಿಮಗೆ ಇದೇ ಥರ ಲೇಟೆಸ್ಟ್ ಆಗಿ ಅಪ್ಡೇಟ್ ಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.